ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಏನೇನೆಲ್ಲ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಈ ಸಂಚಿಕೆ ಶುರುವಾದಾಗ ಸಂಗೀತ, ಅಪ್ಪು ಮತ್ತು ಅಜ್ಜಿ ಎಲ್ಲ ಹೊರಗಡೆ ಕೂತ್ಕೊಂಡು ತರಕಾರಿ ಹೆಚ್ಚುತ್ತಾ ಇರ್ತಾರೆ. ಆವಾಗ ಅಜ್ಜಿ ಕೇಳ್ತಾರೆ, ಪರವಾಗಿಲ್ಲ ನಿನ್ನ ಮಗಂಗೆ ನಿನ್ನ ಮೇಲಾದರೂ ಕಾಳಜಿ ಇದೆಯಲ್ಲ ಅಂತೇಳಿ. ಅಮ್ಮ ಹಂಗೇನಿಲ್ಲ, ಅಜಿತ್ಗೆ ಎಲ್ಲರ ಮೇಲೂ ಮೊದಲಿಂದನೂ ಕಾಳಜಿ ಜಾಸ್ತಿ, ಆದರೆ ನೀವೇ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ ಅಂತ ಸಂಗೀತ ಅಂತಾಳೆ. ಅದಕ್ಕೆ ಅಜ್ಜಿ ಇದ್ದವರು, ಸಾಕು ಸಾಕು ನಿನ್ನ ಮಗನ ಗುಣಗಾರನ ಕೇಳೋಕ್ಕೆ ನನಗಿವಾಗ ಇಷ್ಟ ಇಲ್ಲ, ನನಗೆ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತಿದೆ. ಬಾಯಿ ಕಟ್ಟಿ ಇಷ್ಟು ದಿನ ಶುಗರ್ನ ಒಂದು ಲೆವೆಲಲ್ಲಿ ಇಟ್ಟಿದ್ದೀನಿ, ನನಗೆ ಸ್ವೀಟ್ ಬೇಕೇ ಬೇಕು, ಪೇಡ ತಿನ್ನಬೇಕು ಅನ್ನಿಸ್ತಿದೆ ಅಂತ ಅಜ್ಜಿ ಅಂತಾರೆ. ಆವಾಗ ಅಪ್ಪು, ಅಪ್ಪಪ್ಪ ಅಜ್ಜಿ ನಿಮಗೇನು ಪೇಡ ಬೇಕು ತಾನೇ, ನಾನು ಧಾರವಾಡಕ್ಕೆ ಹೋಗಾದ್ರೂ ಪರವಾಗಿಲ್ಲ ನಿಮಗೆ ಪೇಡ ತಂದು ಕೊಡ್ತೀನಿ, ಡೋಂಟ್ ವರಿ ಆಯಿತಾ ಅಂತ ಬರ್ತಾಳೆ. ಅಪ್ಪು ಓವರಾಗಿ ಆ್ಯಕ್ಟ್ ಮಾಡಬೇಡ ಆಯಿತಾ, ಯಾವಾಗಲೂ ಅಜ್ಜಿಗೆ ಪೇಡ ತಿನ್ನಬೇಕು ಅಂದಾಗ, ಈ ಮನೇಲಿ ಯಾರಿಗಾದ್ರೂ ಸ್ವೀಟ್ ಬೇಕು ಅಂದಾಗ ತರಿಸೋರು ಯಾರು, ಇನ್ಯಾರು ನಿನ್ನ ಮಗ, ಮುದ್ದಿನ ಮಗ ಅಜಿತ್ತು ಅಂತಾಳೆ. ಅಪ್ಪು ಅದಕ್ಕೆ ಇವಾಗಲೂ ಅಷ್ಟೇ, ಅಜ್ಜಿ ಬೇಕು ಅಂತಂದರೆ ಅಜಿತ್ತೇ ತರಿಸ್ಕೊಡೋದು, ಅಷ್ಟೇ ಅಲ್ಲ ಅಮ್ಮಂಗೆ ಅಜಿತ್ ತರಿಸ್ಕೊಟ್ರೇ ಅವ್ರಿಗೂ ಒಂಥರ ನೆಮ್ಮದಿ, ಅಜಿತ್ಗೂ ಅಷ್ಟೇ ಅಮ್ಮಂಗೆ ಸ್ವೀಟ್ ತಂದು ಕೊಡೋದು ಅಂದರೆ ತುಂಬ ಇಷ್ಟ ಅಂತೇಳಿ ಅಂತಾಳೆ. ಅದಕ್ಕೆ ಅಜ್ಜಿ ಇದ್ದವಳು, ಮದುವೆ ಆದಾಗಿಂದ ಎಲ್ಲಮ್ಮ ಅವನು ಬರೀ ಅವ್ನು ಹೆಂಡ್ತಿಗೆ ತಂದು ಕೊಡೋದು, ಅವ್ನು ಹೆಂಡ್ತಿ ಸರಿಗಿಡ್ಕೊಂಡು ಓಡಾಡೋದೇ ಆಗಿದೆ, ನನ್ನ ಮೇಲೆ ನಾನು ಹೇಳಿದ್ರೆ ತರಿಸ್ಕೊಡ್ತಾನ ಅಂತ ಅಜ್ಜಿ ಅಂತಾರೆ. ಅಮ್ಮ ಒಂದು ಸರಿ ಹೋಗಿ ಕೇಳಿ ನೋಡೋಣ ಅಜಿತ್ನ ನೀವೇ, ಅವ್ನು ತರಿಸ್ಕೊಟ್ಟಿಲ್ಲ ಅಂದರೆ ಆಮೇಲೆ ಬಂದು ನನಗೆ ಹೇಳಿ ಅಂತ ಸಂಗೀತ ಅಂತಾಳೆ. ಅದನ್ನು ನೋಡೇ ಬಿಡ್ತೀನಿ ಅಂತ ಅಜ್ಜಿ ಅಲ್ಲಿಂದ ಎದ್ದೋಗ್ತಾರೆ. ಇನ್ನೊಂದು ಕಡೆ ಇಲ್ಲಿ ಅಜಿತ್ತು ರೂಮಲ್ಲಿ, ಅಯ್ಯೋ ಅವಳಿಗೆ ಸಾರಿ ಕೇಳಬೇಕು ನಮ್ಮ ಭೂಮಿಗೆ ಅಂತ ಹೇಳ್ಬಿಟ್ಟು ಒದ್ದಾಡ್ತಿರ್ತಾನೆ. ಅವಳು ಅಡುಗೆ ಮನೆಯಲ್ಲಿ ಇರ್ತಾಳೆ, ಅಲ್ಲೇ ಹೋಗ್ಬಿಟ್ಟು ಸಾರಿ ಕೇಳೋಣ ಅಂತ ಹೋಗ್ತಾನೆ. ಮತ್ತೆ ನಿಂತ್ಕೊಂಡು ಅಡುಗೆ ಮನೇಲಿ ಹೋದರೆ ಅಲ್ಲಿ ಪಲ್ವಿ ಅಕ್ಕ, ಅಮ್ಮ, ಇನ್ನೂ ಯಾರ್ಯಾರೋ ಇರ್ತಾರೆ, ಅವ್ರ ಮುಂದೆ ನಾನು ಸಾರಿ ಕೇಳಿದ್ರೆ ನಾವಿಬ್ಬರು ಜಗಳ ಆಡಿರೋ ವಿಷಯ ಗೊತ್ತಾಗುತ್ತೆ, ಬೇಡ ಬೇಡ ಹೀಗೇನು ಮಾಡೋಂಗಿಲ್ಲ, ಭೂಮಿ ಇಲ್ಲಿಗೆ ಬರೋವರೆಗೂ ವೆಯ್ಟ್ ಮಾಡೋಣ ಅಂತ ಅಜಿತ್ತು ಯೋಚನೆ ಮಾಡ್ತಾ ನಿಂತಿರ್ತಾನೆ. ಅಷ್ಟೊತ್ತಿಗೆ ಭೂಮಿನೇ ಅಲ್ಲಿಗೆ ಬಂದುಬಿಡ್ತಾಳೆ ರೂಮಿಗೆ. ಆವಾಗ ಸಾಹೇಬ್ರೆ ಅದು ಅಂದ್ಕೊಂಡು ಬರ್ತಾಳೆ. ಏನು ಅಂತಾನೆ ಅಜಿತ್, ಏನಿಲ್ಲ ಬಿಡಿ ಅಂತ ಅವಳು ಸುಮ್ಮನೆ ಹೋಗ್ತಾಳೆ. ಅವಳು ಸಾರಿ ಕೇಳ್ತಿರಲ್ಲ, ನಮ್ಮ ಅಜಿತ್ತು ಸಾರಿ ಕೇಳಕ್ಕೆ ಮನ್ಸು ಬರಲ್ಲ, ಸುಮ್ಮನೆ ಇರ್ತಾರೆ. ಇಬ್ಬರು ಆ ಕಡೆ ಈ ಕಡೆ ಹೋಗ್ಬಿಟ್ಟು ಆಮೇಲೆ ಒಂದೇ ಸರಿ ಸಾರಿ ಅಂದ್ಬಿಡ್ತಾರೆ. ಇಷ್ಟು ಬೇಗ ಸಿಂಕ್ ಆಯ್ತಾ, ಒಂದು ಸೆಕೆಂಡ್ ಸುಮ್ಮನೆ ಇದ್ದಿದ್ರೆ ಅವಳೇ ಬೇಗ ಸಾರಿ ಕೇಳ್ದಂಗೆ ಆಗ್ತಿತ್ತಲ್ಲ ಅಂತೇಳಿ ಮನಸ್ಸಲ್ಲಿ ಅನ್ಕೊಂತಾನೆ. ಆಮೇಲೆ ಮತ್ತೆ ನಮ್ಮ ಭೂಮಿ, ಸಾಹೇಬ್ರೆ ನಿಮಗೆ ಗೊತ್ತಿಲ್ದಿರೋ ಥರ ನೀವು ಬೇಡ ಅಂದ್ರೂ ಕೋರ್ಟಿಗೆ ಬಂದಿದ್ದಕ್ಕೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಂತೇಳಿ ಅಂತಾಳೆ. ಹೌದಾ, ಮತ್ತು ಮೊನ್ನೆ ಏನೋ ನೀನೇ ಫಸ್ಟ್ ಸಾರಿ ಕೇಳಬೇಕು ಅಂತಂದೆ. ಹೌದು ಹೇಳಿದ್ದೆ, ಇವಾಗ ಮನಸ್ಸನ್ನ ಬದಲಾಯಿಸ್ಕೊಂಡೆ ಅಂತ ಅಂತಾಳೆ. ಹೆಣ್ಮಕ್ಳು ನಿಮಗೆ ಅದೆಷ್ಟು ಬೇಗ ಮನಸ್ಸನ್ನ ಚೇಂಜ್ ಮಾಡ್ತಿರೋ ನೀವೆಲ್ಲ ಅಂತ ಅಜಿತ್ ಆಡ್ಕೊಂತಾನೆ. ಅದಕ್ಕೆ ಅನಿಸುತ್ತೆ ಗಂಡ ಹೆಂಡ್ತಿನ ಮದುವೆ ಮಾಡಿ ಇಬ್ಬರು ಸಾಯ್ರಿ ಅಂತ ಬಿಡೋದು ಅಂತ ಹೇಳ್ಬಿಟ್ಟು ಅಜಿತ್ ಅಂತಾನೆ. ನಂದು ತಪ್ಪಾಯಿತು ಸಾಹೇಬ್ರೆ, ನಿಮಗೆ ಗೊತ್ತಿಲ್ದಿರಾ ಬರಬಾರ್ದಿತ್ತು ಅಂತೇಳಂತಾನೆ. ಸರಿ ಆಯಿತು, ನನ್ನ ಕಡೆಯಿಂದನೂ ಸಾರಿ, ನಿನ್ನೆ ಆಗಿದ್ದನ್ನೆಲ್ಲ ನಾನು ನಿನ್ನ ಮೇಲೆ ಸಿಟ್ಟನ್ನ ತೋರಿಸ್ಬಿಟ್ಟೆ, ನೀನು ನನಗೆ ಯಾಮಾರ್ಸ್ ಬೇರೆ ಕೋರ್ಟಿಗೆ ಬಂದಿದ್ದೆ, ನನಗೆ ಅದೊಂದು ಸಿಟ್ಟಿತ್ತು, ಅದ್ರ ಜೊತೆಗೆ ಈ ಶ್ರವಣ್ ಅಂಕಲ್ ಬೇರೆ ಏನೇನೋ ಕೋರ್ಟಲ್ಲಿ ಅವ್ರ ಬಿಹೇವಿಯರು ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ, ಅದು ಇದು ಎಲ್ಲ ಸೇರಿಸ್ಬಿಟ್ಟು ನಿನ್ನನ್ನು ಬೈದ್ಬಿಟ್ಟೆ, ಕ್ಷಮಿಸ್ಬಿಡು ಅಂತ ನಮ್ಮ ಅಜಿತ್ ಕೂಡ ಸಾರಿ ಕೇಳ್ತಾನೆ. ಸಾಹೇಬ್ರೆ, ನಾನೇನೋ ದೊಡ್ಡ ಮನ್ಸು ಮಾಡಿ ನಿಮ್ಮನ್ನು ಕ್ಷಮಿಸ್ತೀನಿ, ಆದರೆ ಒಂದು ಕಂಡೀಷನ್ನು ಏನು ಅಂತ ಕೇಳ್ತಾನೆ. ಅಮ್ಮ ನಿರಪರಾಧಿ ಅಂತ ಪ್ರೂವ್ ಆಗೋವರೆಗೂ ನೀವು ಇಲ್ಲಿಂದ ಟ್ರಾನ್ಸ್ಫರ್ ತಗೋಬಾರ್ದು, ಹಾಗಂತ ನನಗೆ ಪ್ರಾಮಿಸ್ ಮಾಡಿ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ಮಾಡಿಸ್ಕೊತಾಳೆ. ಅಜಿತ್ ಕೂಡ ಆಯಿತು ಪ್ರಾಮಿಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ಮಾಡ್ತಾನೆ. ಆವಾಗ ಅಜಿತ್ ಇದನ್ನು, ಭೂಮಿ ನಿನ್ನೆ ಏನಾದರೂ ಸಾಕ್ಷಿ ಅವರು ಹೇಳ್ದವರು ಕರೆಕ್ಟಾಗಿ ಹೇಳಿದರೆ ನಿಮ್ಮಮ್ಮ ಇವತ್ತಿಗೆ ಮನೇಲಿ ಇರ್ತಿದ್ರು, ನಿನ್ನೆನೇ ಬಿಡುಗಡೆ ಆಗ್ತಿದ್ರು ಅಂತ ಅಂತಾನೆ. ಇಲ್ಲ ಸಾಹೇಬ್ರೆ, ಸಾಕ್ಷಿಯವರು ಈ ರೀತಿ ಸುಳ್ಳು ಹೇಳಬೇಕು ಅಂತ ಶ್ವೇತಕ್ಕಂಗೆ ಯಾರೋ ಬೆದರಿಕೆ ಹಾಕಿದ್ರಂತೆ, ನಿಮ್ಮ ಮಕ್ಕಳನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ರಂತೆ, ಅದು ಯಾರು ಏನು ಅಂತ ಏನಾದರೂ ಹೇಳಿದ್ರ ಅಂತ ಅಜಿತ್ ಕೇಳ್ತಾನೆ. ಇಲ್ಲ ಸಾಹೇಬ್ರೆ, ಅದು ಗೊತ್ತಿಲ್ಲ ಅಂತ. ಸರಿ ಆಯಿತು, ಅವ್ರ ನಂಬರ್ ನಾನು ಫಾರ್ವರ್ಡ್ ಮಾಡು, ಯಾರ್ಯಾರ ನಂಬರಿಂದ ಕಾಲ್ ಬಂದಿತ್ತು ಅದನ್ನೆಲ್ಲ ನಾನು ಚೆಕ್ ಮಾಡಿಸ್ತೀನಿ, ಅದು ಯಾರೇ ಆಗಿದ್ರು ನಾನು ಕಂಡುಹಿಡಿತೀನಿ ಅಂತ ಅಜಿತ್ ಅಂತಾನೆ. ಸರಿ ಸಾಹೇಬ್ರೆ ಅಂತ ಹೇಳ್ಬಿಟ್ಟು, ಸರಿ ಆಯಿತು ಪೊಲೀಸ್ ಅಂದರೆ ಸ್ಟೇಷನ್ಗೆ ಟೈಮ್ ಆಯಿತು ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ಸರಿ ಸಾಹೇಬ್ರೆ ಒಂದು ನಿಮಿಷ ಅಂತೇಳಿ ಆ ಕಡೆ ತಿರ್ಗಕ್ಕೆ ಹೋಗ್ತಾನೆ. ಹಂಗೆ ಸ್ವಲ್ಪ ಮುಗುರಿಸ್ತಾಳೆ, ಹಾಗೆ ಸೆರ್ಗನ ಹಿಡ್ಕೊಂಡ್ಬಿಡ್ತಾನೆ. ಅಷ್ಟೊತ್ತಿಗೆ ಎಂಟ್ರಿ ಕೊಡ್ತಾಳೆ ನೋಡಿ ನಮ್ಮ ಅಜ್ಜಿ. ಹಂಗೆ ಶಾಕು ಅಜ್ಜಿಗೆ. ಆವಾಗ ಹಂಗೆ ಕೈ ಬಿಟ್ಬಿಡ್ತಾನೆ ಸೆರ್ಗನ. ಏನೋ ಇದು ಹೆಂಡತಿ ಜೊತೆ ಯಾವಾಗಲೂ ಲಲ್ಲೆ ಹೊಡಿಬೇಕಾದ್ರೆ ಈ ರೂಮ್ ಡೋರ್ನ ಕ್ಲೋಸ್ ಮಾಡ್ಕೋಬೇಕು ಅಂತ ಗೊತ್ತಾಗಲ್ವಾ, ಬೆಳಗ್ಗೆ ಈ ಥರ ಎಲ್ಲ ಶುರು ಮಾಡ್ಕೊಂಡಿದ್ದೀರಲ್ಲ ಅಂತ ಅಜ್ಜಿ ಅಂತ ಇರ್ತಾಳೆ. ನಮ್ಮ ಅಜ್ಜಿತ್ತು ಸುಮ್ಮನೆ ಖುಷಿ ಪಡ್ತಾ ಇರ್ತಾನೆ. ಅಜ್ಜಿ ಅದರಲ್ಲೇನಿದೆ ಅಜ್ಜಿ, ಹೊಸ್ದಾಗಿ ಮದುವೆ ಆಗಿರೋ ಗಂಡ ಹೆಂಡತಿ ಹೆಂಗಿರ್ತಾರೋ ಹಂಗೆ ನಾವಿಬ್ಬರು ಸ್ವಲ್ಪ ರೊಮ್ಯಾಂಟಿಕ್ ಆಗಿದ್ದೀವಪ್ಪ ಅಂತ ಅಜ್ಜಿನ ಇನ್ನೂ ಉರಿಸ್ತಾ ಇರ್ತಾನೆ. ಪಾಪ ಏನಪ್ಪ ಇದನ್ನೆಲ್ಲ ನೋಡೋದು ಬಂತು ಅಂತ ಅಜ್ಜಿ ಅಂತಾರೆ. ಆಮೇಲೆ ಹೋಗೋಕೆ ಅಜ್ಜಿ, ಏನಾದರೂ ಮಾತಾಡೋದಿತ್ತಾ? ಹ್ಞೂನಪ್ಪ ಇತ್ತು ಮಾತಾಡೋದು, ಆದರೆ ನಿಮ್ಮ ಈ ಚೇಷ್ಟೆ ನೋಡಿ ನನಗೆ ಅದು ಮರ್ತೋಯ್ತು ಅಂತ ಹೇಳ್ಬಿಟ್ಟು ಅಜ್ಜಿ ಅಲ್ಲಿಂದ ಹೋಗ್ತಾರೆ. ಆಮೇಲೆ ಅಜ್ಜಿತು ಹೋಗಿ ರೂಮ್ ಡೋರ್ನ ಲಾಕ್ ಮಾಡಿಬಿಟ್ಟು ಮತ್ತೆ ಅಜ್ಜಿ ಬರ್ತಾರೆ ಅಂತಂದಾಗ ಭೂಮಿ ಲಾಕ್ ಮಾಡಿಬಿಟ್ಟು, ಏನು ಸಾಹೇಬ್ರೆ ನೀವು ಹಿರಿಯರು ದೊಡ್ಡವರು ಚಿಕ್ಕವರು ಅಂತ ನೋಡ್ದಿರಾ ಅವ್ರನ್ನೂ ಸುಮ್ಮನೆ ಹಿಂಗೆ ಆಡಿಸ್ತಿರಲ್ಲ, ಅಯ್ಯೋ ನಾವೇನು ಯೋಚನೆ ಮಾಡ್ದಿರಾ ಪ್ಲ್ಯಾನ್ ಮಾಡ್ದಿರಾ ಎಷ್ಟು ಚೆನ್ನಾಗಿ ನಡೀತಿದೆ ನೋಡು ಭೂಮಿ, ಈಗ ಅಜ್ಜಿ ಇದನ್ನೆಲ್ಲ ನೋಡೋದ್ರ ಮನೆಯವ್ರಿಗೆಲ್ಲರಿಗೂ ಹೇಳ್ತಾರ, ಮನೆಯವ್ರಿಗೆಲ್ಲ ನಾವೇನು ಪ್ಲ್ಯಾನ್ ಮಾಡಿದಿರಾ ಎಲ್ಲರಿಗೂ ನಾವಿಬ್ರು ಚೆನ್ನಾಗಿದ್ದೀವಿ ಅನ್ನೋದು ಗೊತ್ತಾಗುತ್ತೆ ಅಂತ ನಮ್ಮ ಅಜ್ಜಿ ಅಂತಾನೆ.
ಆವಾಗ ಭೂಮಿ ಹಂಗೆ ಗುರಾಯಿಸ್ತಾ ಇರ್ತಾಳೆ. ಏನು ಯಾಕೆ ಗುರಾಯಿಸ್ತಿರೋದು, ನಾನು ಎಷ್ಟು ಸರಿ ಹೇಳಿದ್ದೀನಿ ನಿನಗೆ, ನಾನು ಒಬ್ಬನೇ ರೂಮಲ್ಲಿದ್ದಾಗ ನಂಗೆಲ್ಲ ಗುರಾಯಿಸ್ಬೇಡ ಅಂತ ಹೇಳ್ಬಿಟ್ಟು, ಹಂಗೆ ಸ್ಮೈಲ್ ಕೊಡು, ಹಂಗೆ ಹಿಂಗೆ ಜೋರಾಗಿ ನಗ್ತಾಳೆ. ಅಪ್ಪ ಈ ವಿಲ್ ಡೇಟ್ ಥರ ಸ್ಮೈಲ್ ಕೊಡಬೇಡಮ್ಮ, ಈ ದೆವ್ವ ಥರ ನೀನು ಹಂಗೆ ಒಂದೆರಡು ಮನೆ ಕಡಿಮೆ ಮಾಡಿಬಿಟ್ಟು ಹಂಗೆ ಸ್ಮೈಲ್ ಮಾಡು, ಅದೇ ನನ್ನ ಅಕ್ಕಾಗ ಅಪ್ಸರೆ ಥರ ಕಾಣಿಸ್ತೀನಲ್ಲ ಸಾಯಿಬ್ರೆ ಆ ಥರನಾ ಅಂತಾಳೆ. ಅದೇ ಥರ ನಗು ಅಂತಂದಾಗ ಹಂಗೆ ಸ್ಮೈಲ್ ಮಾಡ್ತಾ ಇರ್ತಾಳೆ. ಸರಿ ನಾನು ಹೋಗ್ಬಿಟ್ಟು ಮುಖ ತೊಳ್ಕೊಂಡು ಬರ್ತೀನಿ ಅಂತ ಅಜಿತ್ ಅಲ್ಲಿಂದ ಹೋಗ್ತಾನೆ. ಇನ್ನೊಂದು ಕಡೆ ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೆ ಅಂತ ಇಬ್ಬರು ಬರ್ತಾರೆ. ಅಮ್ಮ ಅಮ್ಮ ಅಂದ್ಕೊಂಡು ಬರ್ತಾನೆ. ಏನು ಅಂತೇಳಿ ಅಂತಾರೆ ಸಂಗೀತ ಅವರು. ಅದಕ್ಕೆ ಏನು ಮನೆಯಲ್ಲಿ ಇವತ್ತು ಯಾರು ಕಾಣ್ತಿಲ್ಲ, ಎಲ್ಲ ಎಲ್ಲೋಗಿದ್ದಾರೆ ಅಂತ ಅಜಿತ್ ಅಂದಿದ್ದಕ್ಕೆ, ಇನ್ನೆಲ್ಲಿರ್ತಾರೆ ಎಲ್ಲರೂ ಅವ್ರ ರೂಮಲ್ಲಿದ್ದಾರೆ, ಯಾಕೆ ನೀನು ಈ ಥರ ಯಾಕೆ ಮೂತಿ ಊದಿಸ್ಕೊಂಡಿರೋದು ಅಂತ ಕೇಳಿದ್ದಕ್ಕೆ, ಇನ್ನೇನಪ್ಪ ನೀನು ನಮ್ಮ ಅಮ್ಮನ ಮೇಲೆ ತುಂಬ ಅಸಡ್ಡೆ ತೋರಿಸ್ತಿದ್ಯಾ ಕಣೋ ಅಜಿತ್ತು, ನಿನ್ನ ಜೊತೆ ಏನೋ ಮಾತಾಡಬೇಕು ಅಂತ ಬಂದ್ರಂತೆ, ನೀವು ನಿಮ್ಮದೇ ಲೋಕದಲ್ಲಿ ಕಳೆದೋಗಿದ್ರಂತೆ ಅಂತ ಅಂತಾಳೆ. ಅಮ್ಮ ಅಜ್ಜಿ ಬಂದಿದ್ದು ನಿಜ, ಆದರೆ ನಾನು ಏನಜ್ಜಿ ಏನು ವಿಷಯ ಏನಾದರೂ ಮಾತಾಡಿದ್ಯಾ ಅಂತ ಕೇಳಿದೆ, ಆದರೆ ಏನೂ ಇಲ್ಲ ಅಂತ ಹೋದ್ರು ಅಜ್ಜಿ. ಅಪ್ಪ ಬಂದು ಬೇಜಾರಾಗಿ ಹೇಳಿದ್ರು ನನ್ನ ಹತ್ರ, ನಾನು ಮಾತಾಡೋಕೆ ಹೋದೆ, ಅವ್ರದೇ ಲೋಕದಲ್ಲಿ ಅವರಿದ್ರು ಅಂತ ಹೇಳ್ಬಿಟ್ಟು. ಸರಿ ಆಯಿತು, ಅಜ್ಜಿ ಎಲ್ಲಿದ್ದಾರೆ ಹೇಳು, ನಾನು ಹೋಗಿ ಮಾತಾಡಿಸ್ತೀನಿ ಅಂತ ಅಜಿತ್ ಅಂತಾನೆ. ಬಿಡ ಅಜ್ಜಿಗೆ ಸ್ವೀಟ್ ತಿನ್ನಬೇಕು ಅಂತ ಅನಿಸ್ತಿದೆ ಅಂತ, ಈಗ ಹೋದ್ರೆ ಸುಮ್ಮನೆ ಮಾತಿಗೆ ಮಾತು ಬೆಳೆದು ದೊಡ್ಡದಾಗುತ್ತೆ, ಅಜ್ಜಿಗೆ ಇಷ್ಟವಾಗಿರೋ ಸ್ವೀಟ್ ತೊಗೊಂಡು ಬಂದು ಕೊಟ್ಟು ಆಮೇಲೆ ಮಾತಾಡಿಸು ಅಂತ ಸಂಗೀತ ಅಂತಾಳೆ. ಸರಿ ಆಯಿತು, ನಾವಿನ್ನು ಹೊರಡ್ತೀವಿ ಅಂತ ಸ್ಟೇಷನ್ಗೆ ಭೂಮಿ ಮತ್ತು ಅಜಿತ್ ಇಬ್ಬರು ಹೋಗ್ತಾರೆ. ಎದುರುಗಡೆಗೆ ಈ ಶ್ರವಣ್ ಬರ್ತಾರೆ. ಹಾಗೆ ಗುರಾಯಿಸ್ಬಿಟ್ಟು ಅಜಿತ್ ಹೋಗ್ತಾನೆ. ದೊಡ್ಡ ಸಾಹೇಬ್ರೆ ಅಂತಾಳೆ ಭೂಮಿ, ಮತ್ತು ಅವಳು ಕೂಡ ಸುಮ್ಮನೆ ಹೋಗ್ಬಿಡ್ತಾಳೆ. ಇನ್ನೊಂದು ಕಡೆ ಅಜ್ಜಿನ ಚೆನ್ನಾಗಿ ಗುರಿಸ್ತಿರ್ತಾಳೆ ಅಪ್ಪು ರೂಮಲ್ಲಿ. ಚೇ ನಿಮ್ಮಮ್ಮಗ ಸ್ವೀಟ್ ತಂದು ಕೊಡ್ದಿರ ಡ್ಯೂಟಿಗೆ ಹೋಗಲ್ಲ ಅಂದ್ಕೊಂಡಿದ್ದೆ, ನೋಡಿದ್ರೆ ಆ ಭೂಮಿ ಜೊತೆ ಹೋಗಿದ್ದೇನಾಗಲಿ, ಸುಮ್ಮನೆ ಯಾಕೆ ಪದೇ ಪದೇ ಅದನ್ನೇ ಹೇಳಿ ನನಗೆ ಉರಿಸ್ತಿದ್ಯಾ ಅಂತ ಅಜ್ಜಿ ಅಂತಾರೆ. ಹೌದಜ್ಜಿ, ನಿಮ್ಮಮ್ಮಗ ಮೊದಲಿನ ಥರ ಇನ್ನೂ ಉಳ್ದಿಲ್ಲ, ಆ ಭೂಮಿ ಸೆರ್ಗಿಡ್ಕೊಂಡೇ ಯಾವಾಗಲೂ ಓಡಾಡ್ತಾರೆ. ಪಾಪ ನೋಡಿ ಅವಳು ಬಂದಮೇಲೆ ಮನೆಯವರೆಲ್ಲ ಒಂಥರ ಚೇಂಜ್ ಆಗಿಬಿಟ್ಟಿದ್ದಾರೆ. ಅದು ಅಲ್ದಿರ ಅಂಜುನೇ ದೇಶ ಬಿಟ್ಟು ಹೋಗೋ ಥರ ಮಾಡಿಬಿಟ್ಲು ಆ ಭೂಮಿ. ಹಿಂಗೆ ಬಿಟ್ಟರೆ ಇನ್ನೂ ಯಾರ್ಯಾರೆಲ್ಲ ನಾವು ಏನೇನು ಕತೆ ಆಗ್ತೀವೋ ಗೊತ್ತಿಲ್ಲ. ಅವರಿಬ್ಬರು ದೂರ ಆಗೋ ಥರ ಏನಾದರೂ ಐಡಿಯಾ ಮಾಡಬೇಕಜ್ಜಿ ಅಂತ ಅಪ್ಪು ಅಂತಾಳೆ. ಸದ್ಯಕ್ಕಂತೂ ಅವರಿಬ್ಬರನ್ನ ದೂರ ಮಾಡೋಕ್ಕೆ ಆಗಲ್ಲ, ಆದರೆ ಅವರಿಬ್ಬರು ಜೊತೆಲಿದ್ರು ಒಂದಾಗಕ್ಕೆ ಬಿಡಬಾರ್ದು, ನಮ್ಮ ಮೇಲೂ ಡೌಟ್ ಬರಬಾರ್ದು, ಆ ಥರದ್ದೊಂದು ಪ್ಲ್ಯಾನ್ ಇದೆ, ಏನು ಹೇಳಜ್ಜಿ ಅಂತ ಅಪ್ಪು ಕೇಳ್ತಾಳೆ. ಅದಕ್ಕೆ ಏನೋ ಒಂದು ಪ್ಲ್ಯಾನ್ನ ಸೀಕ್ರೆಟಾಗಿ ಹೇಳ್ತಾಳೆ. ಸೂಪರಾಗಿದೆ ಕಣಜ್ಜಿ ನಿನ್ನ ಪ್ಲ್ಯಾನು, ನೀನು ಹೇಳೋ ಪ್ಲ್ಯಾನು ಒಳ್ಳೆ ಹಳೆ ವೈನ್ ಇದ್ದಂಗೆ, ಇದು ಕುಡಿದ್ರೆ ಒಳ್ಳೆ ಕಿಕ್ ಕೊಡುತ್ತೆ ನೋಡು ಹಾಗೆ ಅಂತ ಪ್ಲ್ಯಾನು ಸಖತ್ತ ಸಕ್ಸಸ್ ಆಗುತ್ತೆ ಅಂತ ನಗ್ತಾ ಇರ್ತಾಳೆ. ಈ ವಿಷಯನ ಪಕ್ಕದಲ್ಲಿ ನಿಂತ್ಕೊಂಡು ಮನಸ್ವಿನಿ ಅಂದರೆ ಅಶ್ವಿನಿ ಕೇಳಿಸ್ಕೊಳ್ತಾ ಇರ್ತಾಳೆ. ಕೇಳಿಸ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಇನ್ನೊಂದು ಕಡೆ ಅಶ್ವಿನಿ ಮತ್ತು ದೇವಿಯನಿ ಇಬ್ಬರು ಅಲ್ಲಿ ಸುಮ್ಮನೆ ಮನೆ ಪಕ್ಕ ಮಾತಾಡ್ತಾ ನಿಂತಿರ್ತಾರೆ. ಅಪ್ಪಪ್ಪ ಮಂಡ್ಯದಲ್ಲಿ ಯಾಕಪ್ಪ ಇಷ್ಟೊಂದು ಬಿಸಿಲು ಜಾಸ್ತಿ ಆಗಿದೆ, ಉರಿ ಜಾಸ್ತಿ ಆಗಿದೆ ಅಂತ ದೇವಿಯನಿ ಅಂತಿರ್ತಾಳೆ. ಅದಕ್ಕೆ ಅಶ್ವಿನಿ ಇದ್ದಳು, ಉರಿ ಜಾಸ್ತಿ ಆಗಿರೋದು ನಿಮ್ಮ ಮೈಗಲ್ಲ ಮನಸ್ಸಿಗೆ ಅಂತ ಅಂತಾಳೆ. ಏನಾದರೂ ಆಗಲಿ ಈ ಭೂಮಿ ಇರೋವರೆಗೂ ನನ್ನ ಮಗಳನ್ನ ಇಲ್ಲಿ ಕರ್ಸೋಕ್ಕಾಗಲ್ಲ, ನಾನು ಬದುಕಿದ್ದು ಸತ್ತಂಗೆ ನೋಡು, ನನ್ನ ಮಗಳು ನಾನು ನೋಡಿದ್ರೆ ಇಲ್ಲಿದ್ದೀನಿ, ನನ್ನ ಮಗಳು ನೋಡಿದ್ರೆ ಎಲ್ಲೋ ಪಾಪ ಯಾರು ಇಲ್ಲದೆ ಇರೋಳ್ ಥರ ಬದುಕೋ ಥರ ಆಯಿತು. ಇಲ್ಲ ಇನ್ಮೇಲೆ ಭೂಮಿನ ಟಾರ್ಗೆಟ್ ಮಾಡಲ್ಲ, ಪ್ರತಿ ಸಲ ನಾವು ಭೂಮಿನ ಟಾರ್ಗೆಟ್ ಮಾಡಿದಾಗೆಲ್ಲ ಈ ವಜ್ಜಿತ್ತು ಏನಾದರೂ ಮಾಡಿ ಅವಳನ್ನ ಸೇವ್ ಮಾಡೋದು. ಇನ್ಮೇಲೆ ಬೇರೆ ಏನಾದರೂ ಪ್ಲ್ಯಾನ್ ಮಾಡಬೇಕು. ಆ ರಾಮ್ಗೆ ಭೂಮಿ ಮೇಲೆ ತುಂಬ ಕೋಪ ಇದೆ, ಆ ರಾಮ್ನ ಬಿಸ್ನೆಸ್ಸು ಈ ಭೂಮಿಯಿಂದನೇ ಕೈ ಸುಟ್ಕೊಂಡ ಅನ್ನೋ ಥರ ಮಾಡಿ ಬೇರೆ ಥರ ಪ್ಲ್ಯಾನ್ ಮಾಡಿನೇ ನಾವು ಭೂಮಿನ ಹೊಡಿಬೇಕು. ಡೈರೆಕ್ಟಾಗಿ ಭೂಮಿನ ಹೊಡೆಯೋಕೆ ಹೋದರೆ ಅಜಿತ್ ಯಾವಾಗಲೂ ಅವಳ ಸಪೋರ್ಟಿಗೆ ನಿಲ್ತಾನೆ. ಬೇರೆನೇ ಪ್ಲ್ಯಾನ್ ಮಾಡಿ ಹೊಡಿತೀನಿ ನೋಡ್ತಾ ಇರು ಇವಳನ್ನ ಅಂತ ಹೇಳ್ಬಿಟ್ಟು ಇಲ್ಲಿ ಅಶ್ವಿನಿ ಹತ್ರ ಮಾತಾಡ್ತಾ ಇರ್ತಾಳೆ ದೇವಿಯಾನಿ. ಇದಿಷ್ಟು ಇವತ್ತಿನ ಸಂಚಿಕೆ. ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್.